ಓಹೋ ಬೇಬಿ ಬಗ್ಗೆ ಬುಕ್ ಓದ್ತಾ ಇದ್ದಾರೆ ನಮ್ಮ ಮುದ್ದಿನ ಸೊಸೆ. ತಗೋಚಿನ, ನಿನಗೆ ಹಾಲು, ಥ್ಯಾಂಕ್ ಯು. ನಿನಗೆ ಕಾಫಿ. ಥ್ಯಾಂಕ್ ಯು. ಆಹಾ, ಬಿಸಿ ಬಿಸಿ ಒಂದು 5 ನಿಮಿಷ ಬಿಟ್ಟು ಕೊಡಿ. ಈಗ ಅಡುಗೆ ಮನೇಲಿ ಯೋಚನೆ ಮಾಡ್ತಾ ಇದ್ದೆ, ನಮ್ಗೆ ಹುಟ್ಟೋ ಮೊಮ್ಮಗು ನಿನ್ ಥರ ಇರುತ್ತಾ ಇಲ್ಲ ನಮ್ಮ ಈ ಥರ ಇರುತ್ತಾ? ಅಮ್ಮ, ಮಗು ಯಾರ ಥರ ಇದ್ರು ಓಕೆ, ಆದರೆ ಅಪ್ಪನ ಥರ ಬೋಡ ಆಗದಿದ್ರೆ ಸಾಕು. ಆಮೇಲೆ ಅಕ್ಕನ ಥರ ಸೈಲೆಂಟ್ ಆಗಿರಬೇಕು, ಆಗ ಮನೆ ಶಾಂತಿಯಿಂದ ಇರುತ್ತೆ. ಕತ್ತೆ, ನಿಮ್ಮಪ್ಪನ ರೇಕ್ಸೋ ಅಧಿಕಾರ ನನ್ನೊಬ್ಳಿಗೆ ಇರೋದು. ಆಮೇಲೆ ಏನಂದೆ, ಭೂಮಿ ಥರ ಸೈಲೆಂಟ್ ಆಗಿರ್ಬೇಕಾ? ಏನೋ ಮಜಾ ಇರುತ್ತೆ. ಮಕ್ಕಳು ಅಂದರೆ ಮನೆ ತುಂಬ ಓಡಾಡ್ಕೊಂಡು ಪಟ 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 ಅಂತ ನಕ್ಕೊಂಡು ಆಟ ಆಡ್ಕೊಂಡಿದ್ರೆ ಅದೇ ಒಂದು ಸಂತೋಷ ಕಣೋ. ಓ, ನಿಮ್ಮ ಥರ ದಿನ ಪೂರ್ತಿ ವಟ ವಟ ಅಂತಿರ್ಬೇಕು ಅನ್ನಿ. ಅಯ್ಯೋ ಕತ್ತೆ, ವಟ ವಟ ಅನ್ಬೇಡವೋ, ನಾನು ಹೇಳಿದ್ದು ಪಟ ಪಟ ಅಂತ. ವರ್ಡ್ ಚೇಂಜ್ ಆದರೆ ಮೀನಿಂಗೇ ಚೇಂಜ್ ಆಗೋಗುತ್ತೆ. ಮೊಮ್ಮಕ್ಕಳು ಅಂದ ತಕ್ಷಣ ನನ್ನ ಮೊಮ್ಮಕ್ಕಳು ಜ್ಞಾಪಕ ಬಂದ್ಬಿಡ್ತು. ಅವ್ರ ಹತ್ರ ಈಗ ಮಾತಾಡಲೇಬೇಕು. ಮಾತಾಡೋಣವಾ? ಏ ಅಮ್ಮ ಫೋನ್ ಮಾಡ್ತಿದ್ದಾರೆ ಕಣೋ. ಹೌದಾ? ಲೌಡ್ ಸ್ಪೀಕರ್ ಹಾಕು. ಹಲೋ ಭೂಮಿ. ಅಮ್ಮಮ್ಮ, ಭೂಮಿ ಅಲ್ಲ ಅಮ್ಮಮ್ಮ, ನಾನು ಅಪ್ಪು. ಹೋ ಬಂಗಾರ, ಏನಾಯ್ತು ನಿನ್ ಗಂಟ್ಲಿಗೆ? ಅಮ್ಮಮ್ಮ, ಅದು ಸ್ವಲ್ಪ ನನಗೆ ನೆಗಡಿ ಆಗಿದೆ. ಸ್ವಲ್ಪ ಅಲ್ಲಮ್ಮ, ಜಾಸ್ತಿ ನೆಗಡಿ ಆಗಿದೆ. ಹೌದು ಭೂಮಿ, ಈಗ ವೆದರೇ ಒಂಥರ ಇದೆ. ಬೆಳಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲು, ಮಧ್ಯಾಹ್ನ ಆದರೆ ಮಳೆ. ವಿಚಿತ್ರವಾಗಿದೆ ಈ ವೆದರು, ಎಡಬಡಂಗಿ ಥರ. ಮಕ್ಕಳನ್ನ ನೋಡ್ಕೊಳ್ಳೋದೇ ತುಂಬ ಕಷ್ಟ ಆಗ್ಬಿಟ್ಟಿದೆ. ಹೌದಕ್ಕ, ಈಗ ಎಲ್ರ ಮನೇಲೂ ಇದೇ ಕತೆ, ಮನೆ ಮನೆ ರಾಮಾಯಣ. ಕರೆಕ್ಟ್. ನನ್ನ ಮಾತಂತೂ ಕೇಳಲ್ಲ. ಇವ್ರಿಬ್ರಿಗೆ ನೀವೇ ಕ್ಲಾಸ್ ತಗೊಳ್ಳಿ. ನೆಗಡಿ ಇದ್ರು ಐಸ್ ಕ್ರೀಮ್ ಬೇಕಂತೆ. ಏನು ಐಸ್ ಕ್ರೀಮಾ? ಐಸ್ ಕ್ರೀಮ್ ಯಾರು ಕೇಳ್ತಿರೋದು? ಅದು ಮಾವ ಮಿಂಚು ಕೇಳಿದ್ದು. ಮಾವ ಸುಳ್ಳು ಮಾವ, ಅಪ್ಪುನೇ ಕೇಳ್ದ. ಇಲ್ಲ ಮಾವ, ನಾನು ಬರೀ ಕೇಳ್ದ ಅಷ್ಟೇ, ಆದ್ರೆ ನಾನು ತಿನ್ಲಿಲ್ಲ. ಕೊಟ್ಟಿದ್ದ ತಿಂತಿದ್ದ ತಾನೆ. ಓ ಆಯ್ತು ಆಯ್ತು ಆಯ್ತು, ಅದಕ್ಕೆ ಯಾಕೆ ಇಷ್ಟು ಜಗಳ ಆಡ್ತೀರಾ? ನೀವಿಬ್ರು ಹಿಂಗ್ ಜಗಳ ಆಡ್ತಿದ್ರೆ ನನ್ನ ಮಗಳು ಜ್ವರ ಬಂದು ಮಲಗ್ಬಿಡ್ತಾಳಷ್ಟೇ. ಅಯ್ಯೋ ಅಮ್ಮ, ಹಾಗೆಲ್ಲ ಏನು ಇಲ್ಲಮ್ಮ. ನನ್ನ ಮಕ್ಕಳೇನು ಅಷ್ಟೋ ಕಠೋರವಾಗಿದ್ದಾರೆ ಅಂತ ಅನ್ಕೊಂಡಿದ್ಯಾ? ಒಬ್ಬರ ಮೇಲೆ ಒಬ್ರಿಗೆ ತುಂಬಾನೇ ಕೇರ್ ಅಂಡ್ ಕನ್ಸರ್ನು. ಒಬ್ರಿಗೆ ಏನಾದ್ರೂ ಆಗಂಗಿಲ್ಲ, ಇನ್ನೊಬ್ರು ಡಾಕ್ಟರ್ ಹೋಗ್ಬಿಡ್ತಾರೆ, ಗೊತ್ತಾ? ಮಿಂಚು ತಗೊಳ್ಳೆ ಬಿಸಿನೀರು. ಕೇಳಿಸ್ಕೊಂಡೆ ಅಮ್ಮ. ನನ್ನ ಮೊಮ್ಮಕ್ಕಳು ಅಂದ್ರೆ ಸುಮ್ಮನೆನಾ? ಸೂಪರ್ ಅವರು. ಜಾಣ. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಆಯ್ತು ಆಯ್ತು, ಮಕ್ಕಳು ಹುಷಾರು, ನೀನು ಹುಷಾರು. ಬಾಯ್ ಬಾಯ್. ಬಾಯ್. ಸರಿ, ಕುಡಿತಾ ಇತ್ತು, ಬಂದೆ. ನನ್ನ ಮೊಮ್ಮಕ್ಳಿಗೆ ಇಬ್ರಿಗೂ ನೆಗಡಿ ಆಗ್ಬಿಟ್ಟಿದ್ಯಲ್ಲೋ. ಅಮ್ಮ, ಮಕ್ಕಳಂದ್ಮೇಲೆ ನೆಗಡಿ ಕೆಮ್ಮು ಎಲ್ಲ ಕಾಮನ್ನು. ಆದ್ರೂ ನೆಗಡಿ ಆಗ್ಬಿಟ್ಟಿದೆ ಪಾಪ, ಗಂಟ್ಲೆಲ್ಲ ಇಷ್ಟು ದಪ್ಪ ಆಗ್ಬಿಟ್ಟಿದೆ.